There are mainly 5 types of adverbs. Let us see first one, adverbs of manner. What do you mean by manner? Means ರೀತಿ ಅಥವಾ ವಿಧಾನ. It describes how an action is performed. ಯಾವ ರೀತಿ ಕೆಲಸ ನಡೆಯುತ್ತದೆ ಅಥವಾ ನಡೆದಿತ್ತು ಎನ್ನುವುದನ್ನ ತಿಳಿಸಿಕೊಡುತ್ತೆ. Adverbs of manner. See your example. He speaks loudly. ಇಲ್ಲಿ ಯಾವ ರೀತಿ ನಡೆದಿದೆ ಕೆಲಸ? ಜೋರಾಗಿ. Loudly means ಜೋರಾಗಿ. Okay. Like this. He speaks loudly. ಅವನು ಜೋರಾಗಿ ಮಾತನಾಡುತ್ತಾನೆ. Loudly ಅನ್ನೋದೇನಿದು? Adverb. Manners of adverb. This word is describing the verb. Right? ನೆಕ್ಸ್ಟ್ ಶಿ ಲಾಫ್ಡ್ ಸ್ಲೋಲಿ. ಸ್ಲೋಲಿ ಅನ್ನೋದೇನಿದು? ನಗುವ ರೀತಿ ಯಾವ ತರ ಇದೆ? ನಿಧಾನವಾಗಿದೆ. ಸೊ ದಿಸ್ ವರ್ಡ್ ಇಸ್ ಡಿಸ್ಕ್ರೈಬಿಂಗ್ ದ ವರ್ಬ್. ರೈಟ್? ಅವಳು ನಿಧಾನವಾಗಿ ನಕ್ಕಳು. ರೈಟ್? ನೆಕ್ಸ್ಟ್ ಹಿ ರೀಡ್ಸ್ ಕ್ವೈಟ್ಲಿ. ಅವನು ಸದ್ದಿಲ್ಲದೆ ಓದುತ್ತಾನೆ. ಸೊ ದಿಸ್ ವರ್ಡ್ ಇಸ್ ಡಿಸ್ಕ್ರೈಬಿಂಗ್ ದ ವರ್ಬ್. ಇದು ಕ್ರಿಯಾಪದವನ್ನ ವರ್ಣಿಸ್ತಾ ಇದೆ. ರೈಟ್? ಯಾವ ರೀತಿ? ಅಡ್ವರ್ಬ್ ಆಫ್ ಮ್ಯಾನರ್ ಮೀನ್ಸ್ ಯಾವ ರೀತಿ ಓದುತ್ತಾ ಇದ್ದಾನೆ ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ. In this sentence there is no object. Object means ಅವನು ಏನನ್ನ ಓದ್ತಾ ಇದ್ದಾನೆ? ಬುಕ್ ಅನ್ನ ಓದ್ತಾ ಇದ್ದಾನೆ. ಇಲ್ಲಿ ನಾವು ಯಾವುದೇ ಆಬ್ಜೆಕ್ಟ್ ಅನ್ನ ಮೆನ್ಷನ್ ಮಾಡಿಲ್ಲ. ರೈಟ್? ಫಾರ್ ಎಕ್ಸಾಂಪಲ್, he reads quietly the book. Is it right sentence? He reads quietly the book. No, right? So ಇಲ್ಲಿ ಆಬ್ಜೆಕ್ಟ್ ಇದೆ ಸೆಂಟೆನ್ಸ್ ಅಲ್ಲಿ. ಆಬ್ಜೆಕ್ಟ್ ಬಂದಾಗ ಈ ಆಬ್ಜೆಕ್ಟ್ ಮತ್ತೆ ವರ್ಬ್ ನಡುವೆ ನಾವು ಅಡ್ವರ್ಬ್ ಅನ್ನ ಬರೆಯೋ ಹಾಗಿಲ್ಲ. ಓಕೆ, ವಿ ಕ್ಯಾನಾಟ್ ರೈಟ್ adverb between verb and object. We can write like this. He quietly reads the book. ಅವನು ಪುಸ್ತಕವನ್ನು ಸದ್ದಿಲ್ಲದೆ ಓದುತ್ತಾನೆ. ರೈಟ್? ಇದು ಕ್ವೈಟ್ಲಿ ಅನ್ನೋ adverb ಎಲ್ಲಿ ಬಂದಿದೆ? ಬಿಫೋರ್ ದ ವರ್ಬ್. ಈ ವರ್ಬ್ ಹಿಂದೆನಾದ್ರೂ ನಾವು ಬರಿಬಹುದು. ರೈಟ್? ಅಥವಾ he reads the book quietly. ರೈಟ್? ಆ ಕ್ರಿಯಾಪದದ ಮುಂದೆ ಅಥವಾ after the verb also we can write the adverb. But ಇಲ್ಲಿ ಮಿಡಲ್ ಅಲ್ಲಿ ಬರೆಯೋ ಹಾಗಿಲ್ಲ. ರೈಟ್? ದಿಸ್ ಇಸ್ ರಾಂಗ್ ಸೆಂಟೆನ್ಸ್. He reads quietly the book. So this doesn't make any sense. Okay? ಈ ಕ್ರಿಯಾಪದದ ಹಿಂದೆ ಅಥವಾ ಕ್ರಿಯಾಪದದ ಮುಂದೆ ನಾವು adverb ಅನ್ನ ಬರಿತೀವಿ. ಯಾವಾಗ? ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇದ್ದಾಗ ಈ ತರ. ಓಕೆ? ನೆಕ್ಸ್ಟ್, adverbs of place. What do you mean by adverbs of place? It provides information about the location of an action. ಯಾವ ಸ್ಥಳದಲ್ಲಿ ಕ್ರಿಯೆ ನಡೆದಿದೆ ಅಥವಾ ಕೆಲಸ ನಡೆದಿದೆ ಅನ್ನೋದನ್ನ ವಿವರಿಸುತ್ತೆ. ಓಕೆ? adverbs of place. For example, position, distance, direction. Right? Means ಯಾವ ಜಾಗದಲ್ಲಿ ನಡೆದಿದೆ, ಎಷ್ಟು ದೂರದಲ್ಲಿ ನಡೆದಿದೆ, ಡಿಸ್ಟೆನ್ಸ್. ಓಕೆ? ಡೈರೆಕ್ಷನ್, ಯಾವ ದಿಕ್ಕಿನಲ್ಲಿ ಕ್ರಿಯೆ ನಡೆದಿದೆ ಅಂತ adverbs of place ವಿವರಿಸುತ್ತೆ. ಓಕೆ? See the example. Go downstairs. ಕೆಳಮಹಡಿಗೆ ಹೋಗು. ರೈಟ್? ಗೋ ಡೌನ್ ಸ್ಟೇರ್ಸ್ ಅಂಡ್ ಓಪನ್ ದ ಡೋರ್. ಕೆಳಮಹಡಿಯಲ್ಲಿ ಹೋಗಿ ಬಾಗಿಲನ್ನು ತೆಗೆ ಅಂತಾಗೆ. ಓಕೆ? ಸಿಯರ್ ಡೌನ್ ಸ್ಟೇರ್ಸ್ ಅನ್ನೋದೇನಿದು? adverbs of place. ಇದು ಒಂದು ಸ್ಥಳದ ಬಗ್ಗೆ ತಿಳಿಸಿಕೊಡ್ತಾ ಇದೆ. ರೈಟ್? ಡೌನ್ ಸ್ಟೇರ್ಸ್, ದಿಸ್ ಇಸ್ adverb. ಓಕೆ? ನೆಕ್ಸ್ಟ್, ಕಮ್ ಹಿಯರ್. ಇಲ್ಲಿ ಬಾ. ಇದು ಕೂಡ ಸ್ಥಳವನ್ನ ಸೂಚಿಸ್ತಾ ಇದೆ. ರೈಟ್? ಸೊ ಹಿಯರ್ ಇಸ್ ಆಲ್ಸೋ adverb. ನೆಕ್ಸ್ಟ್, ಗೋ ಇನ್ಸೈಡ್. ಒಳಗಡೆ ಹೋಗು. ಇನ್ಸೈಡ್ ಅನ್ನೋದೇನಿದು? adverb. Go inside the house means what? ಸೊ ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇದ್ದಾಗ ಅಂತಹ ವರ್ಡ್ ಅನ್ನ ನಾವು ಪ್ರಿಪೋಸಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ? ಯಾವುದೇ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್ ಇಲ್ಲ ಅಂದಾಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ adverb. When there is no object, this considered as a adverb. When there is an object in the sentence, this will become preposition of the sentence. Okay? House is the object here. Right? So like this you have to remember. Okay, next, third one is adverbs of time and duration. It describes when something happens or length of time something happens for. ಇದು ನಿಗದಿತ ಅವಧಿಯೊಳಗೆ ನಡೆದಿರುವ ಕೆಲಸದ ಬಗ್ಗೆ ತಿಳಿಸಿಕೊಡುತ್ತೆ ಅಥವಾ ಯಾವ ಸಮಯದಲ್ಲಿ ಕ್ರಿಯೆ ನಡೆಯುತ್ತೆ ಅಥವಾ ನಡೆದಿತ್ತು ಎನ್ನುವುದನ್ನ ತಿಳಿಸುತ್ತೆ. See your example. I will come tomorrow. ನಾನು ನಾಳೆ ಬರುತ್ತೇನೆ. Right? It is describing the time. Right? ಯಾವ ಸಮಯದಲ್ಲಿ ಕ್ರಿಯೆ ನಡೆಯುತ್ತೆ ಅಂತ ತಿಳಿಸಿಕೊಡ್ತಾ ಇದೆ. ದಿಸ್ ಇಸ್ ಕಾಲ್ಡ್ adverbs of time. ನೆಕ್ಸ್ಟ್, they came yesterday. ಅವರು ನಿನ್ನೆ ಬಂದರು. ಸೊ ಇಟ್ ಡಿಸ್ಕ್ರೈಬ್ಸ್ when happened. ಯಾವ ಟೈಮಿನಲ್ಲಿ ನಡೆದಿದೆ ಅಥವಾ ಸಮಯದಲ್ಲಿ ನಡೆದಿದೆ ಅಂತ ವಿವರಿಸುತ್ತದೆ. ನೆಕ್ಸ್ಟ್, he will be late for school today. ಅವನು ಇವತ್ತಿನ ದಿನ ಶಾಲೆಗೆ ತಡವಾಗಿ ಬರುತ್ತಾನೆ. ರೈಟ್? ನೆಕ್ಸ್ಟ್, she will call you later. ಅವಳು ನಿನಗೆ ನಂತರ ಕರೆ ಮಾಡುತ್ತಾಳೆ. ಸೊ ಯಾವ ಟೈಮಿನಲ್ಲಿ ಅಂತ ತಿಳಿಸಿಕೊಡ್ತಾ ಇದೆ. ಇವಾಗ್ಲ ಅಥವಾ ನಾಳೆನ ಅಥವಾ ಆಮೇಲೆ ಆ ತರ. ನೆಕ್ಸ್ಟ್, he is coming now. ಅವನು ಈಗಲೇ ಬರುತ್ತಿದ್ದಾನೆ. ರೈಟ್? ನೆಕ್ಸ್ಟ್, the train will arrive shortly.
ಮೀನ್ಸ್ ಈ ಅವಧಿಯಲ್ಲಿ ಟ್ರೈನ್ ಬರುತ್ತದೆ. ಡ್ಯೂರೇಷನ್, ರೈಟ್, ಶಾರ್ಟ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ adverbs of time and duration. Tomorrow, yesterday, today, later, now, shortly. Okay, next, adverbs of degree. Degree means level, ಮಿತಿ ಅಂತ ಅರ್ಥ. Here it describes extent of something. ಯಾವುದೇ ಒಂದು ಕ್ರಿಯೆಯ ಮಿತಿಯನ್ನು ತಿಳಿಸಿಕೊಡುತ್ತೆ. See your example, the soup is extremely hot, right? ಇದು extremely ಅನ್ನೋದೇನಿದು ಎಕ್ಸ್ಟೆಂಟ್ ಆಫ್ ಸಮಥಿಂಗ್, ಯಾವುದೇ ಒಂದು ವಸ್ತುವಿನ ಮಿತಿಯನ್ನು ತಿಳಿಸಿಕೊಡುತ್ತೆ. ಇದು ಎಕ್ಸ್ಟ್ರೀಮ್ಲಿ ಹಾಟ್, ತುಂಬಾ ಬಿಸಿಯಾಗಿದೆ, ಯಾವ ಮಟ್ಟಿಗೆ ಬಿಸಿಯಾಗಿದೆ ಅಂತ ತಿಳಿಸಿಕೊಡುತ್ತೆ. ಓಕೆ, ನೆಕ್ಸ್ಟ್, ದ ಟೀ ಈಸ್ ವೆರಿ ಕೋಲ್ಡ್. ಸೊ ದಿಸ್ ಈಸ್ adverbs ಆಫ್ ಡಿಗ್ರಿ. ವೆರಿ, ರೈಟ್, ತುಂಬಾನೇ ಕೋಲ್ಡ್ ಆಗಿದೆ ಟೀ. ನೆಕ್ಸ್ಟ್, ಶಿ ಅಬ್ಸಲ್ಯೂಟ್ಲಿ ಟ್ರಸ್ಟ್ ಇಟ್. ಅಬ್ಸಲ್ಯೂಟ್ಲಿ ಮೀನ್ಸ್ ಸಂಪೂರ್ಣವಾಗಿ, ಅವಳು ಇದನ್ನು ಸಂಪೂರ್ಣವಾಗಿ ನಂಬುತ್ತಾಳೆ. ರೈಟ್, ಎಕ್ಸ್ಟೆಂಟ್, ರೈಟ್, ದ ಲೆವೆಲ್, ಶಿ ಬಿಲೀವ್ಸ್ ಸಮಥಿಂಗ್, ರೈಟ್, ಯಾವ ಮಟ್ಟಿಗೆ ಅದನ್ನ ನಂಬುತ್ತಾಳೆ ಅನ್ನೋದನ್ನ ವಿವರಿಸುತ್ತೆ. ದಟ್ ಈಸ್ ಸ್ಲೈಟ್ಲಿ ಹಾರ್ಡ್. ಸ್ಲೈಟ್ಲಿ ಮೀನ್ಸ್ ಸ್ವಲ್ಪ, ಅದು ಸ್ವಲ್ಪ ಕಠಿಣವಾಗಿದೆ. ರೈಟ್, ಸೊ ದೀಸ್ ಆರ್ ಕಾಲ್ಡ್ adverbs ಆಫ್ ಡಿಗ್ರೀಸ್. ಎಕ್ಸ್ಟ್ರೀಮ್ಲಿ, ವೆರಿ, ಸ್ಲೈಟ್ಲಿ, ಅಬ್ಸಲ್ಯೂಟ್ಲಿ. ಓಕೆ, ನೆಕ್ಸ್ಟ್, adverbs ಆಫ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೀನ್ಸ್ ಎಷ್ಟು ಬಾರಿ ನಡೆಯುತ್ತದೆ ಅಥವಾ ಎಷ್ಟು ಬಾರಿ ಈ ಹಿಂದೆ ನಡೆದಿತ್ತು ಎನ್ನುವುದನ್ನ ವಿವರಿಸುತ್ತೆ. ಓಕೆ, ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ರೈಟ್, ಆಫನ್ ಮೀನ್ಸ್ ಆಗಾಗ್ಗೆ, ಒಂದೇ ಕ್ರಿಯೆ ಎಷ್ಟು ಬಾರಿ ನಡೆದಿದೆ ಅನ್ನೋದನ್ನ ವಿವರಿಸುತ್ತೆ. ಐ ಆಲ್ವೇಸ್ ಗೋ ಟು ಎ ಟೆಂಪಲ್. ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗುತ್ತೇನೆ. ಆಲ್ವೇಸ್, ಯಾವಾಗಲೂ. ರೈಟ್, ಒಂದು ಈ ಘಟನೆ ಎಷ್ಟು ಬಾರಿ ನಡೆಯುತ್ತದೆ ಅನ್ನೋದನ್ನ ವಿವರಿಸುತ್ತೆ. ರೈಟ್, adverbs ಆಫ್ ಫ್ರೀಕ್ವೆನ್ಸಿ. ನೆಕ್ಸ್ಟ್, ದೇ ಸಮ್ ಟೈಮ್ ರೀಡ್ ಎ ನ್ಯೂಸ್ ಪೇಪರ್. ಅವರು ಯಾವಾಗಲಾದರೂ ಸುದ್ದಿ ಪತ್ರಿಕೆಯನ್ನು ಓದುತ್ತಾರೆ. ಸಮ್ ಟೈಮ್ಸ್ ಮೀನ್ಸ್ ಯಾವಾಗೋ ಒಂದ್ಸಲ ಅಂತ ಅರ್ಥ. ಓಕೆ, ಶಿ ಆಫನ್ ಈಟ್ಸ್ ಪಿಜ್ಜಾ. ಆಫನ್ ಮೀನ್ಸ್ ಆಗಾಗ, ಅವಳು ಆಗಾಗ ಪಿಜ್ಜಾ ತಿನ್ನುತ್ತಾಳೆ. ರೈಟ್, ಎಷ್ಟು ಬಾರಿ ನಡೆದಿದೆ ಒಂದು ಘಟನೆ ಅನ್ನೋದನ್ನ ತಿಳಿಸುತ್ತೆ. ಯಾವುದು? ಆಲ್ವೇಸ್, ಸಮ್ ಟೈಮ್, ಆಫನ್. ನೆಕ್ಸ್ಟ್, ಶಿ ನೆವರ್ ಕುಕ್ಸ್. ಅವಳು ಯಾವಾಗಲೂ ಅಡಿಗೆ ಮಾಡುವುದಿಲ್ಲ. ರೈಟ್, ಸೊ these are all about adverbs. I hope this is clear to you. See you in the next video with a new concept.